ಜಿಗೆ ಅವರಿಗೆ ನಾವು ಖಂಡಿತವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಗ್ತಾ ಇದ್ದಾರೆ ಈ ಮೂಲಕ. ಸ್ವತಃ ಕುಬೇರ್ ಗೌಡ್ರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ರೇಖಾ ಹೊಸೂರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು? ಎಸ್ ಮೇಡಮ್, ನಾವು ಚೆನ್ನಾಗಿದ್ದೀವಿ. ಈಗ ಸದ್ಯಕ್ಕೆ ಮನುಷ್ಯರಿಗೂ ಕೂಡ ಸಂಕಷ್ಟದಲ್ಲಿ ಇದ್ದೀವಿ, ನಾವೆಲ್ಲ ಮನುಷ್ಯರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗೆಯೇ ಪ್ರಾಣಿ ಪಕ್ಷಿಗಳು ಕೂಡ ಈ ಬೇಸಿಗೆ ಸಮಯದಲ್ಲಿ ಯಾವಾಗಲೂ ಕೂಡ ನೀರಿಗಾಗಿ ಪರಿತಪಿಸ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ, ಆದರೆ ಹಾಗೆ ಹೋಗ್ತಾ ಇರ್ತೀವಿ. ಆದರೆ ನೀವು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಹೀಗಾಗಿ ನಿಮಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಜೊತೆಗೆ ನೀವು ಎಷ್ಟು ವರ್ಷಗಳಿಂದ ಇಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಸರ್, ಈಗ ನೀವ್ ಹೇಳಿದ್ರಿ ಎಷ್ಟು ಪಕ್ಷಿಗಳಿಗೆ ನೀರಿಲ್ಲ ಮತ್ತು ಮನುಷ್ಯರಿಗೆ ಈಗ ನೀರ್ ಸಿಗ್ತಾ ಇಲ್ಲ. ಈ ತರ ಕೊರೋನಾ ಇರೋದ್ರಿಂದ ಎಷ್ಟೋ ಜನಗಳಿಗೇನೆ ಊಟ ಇಲ್ಲಾರ್ದೆ ನೋಡ್ತಾ ಇದ್ದೀನಿ ನಾನು. ನಿನ್ನೆ ಎಲ್ಲ ನಾವು ಮತ್ತೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ, ಮಾಸ್ಕ್ ವಿತರಣೆ ಸ್ಲಮ್ಗಳಿಗೆ ಅಂತ. ಅವ್ರ ಮಾಸ್ಕ್ ಇಸ್ಕೊಡ್ಬೇಕಾದ್ರೆ ಹೋದಾಗ ಬರೀ ನಮ್ಗೆ ಊಟ ಕೊಡಿ ಅಂತ ಕೇಳಿದಾಗ ನನ್ಗೆ ಒಂಥರ ದುಃಖ ಅನಿಸ್ತು. ನಿಜ, ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಮನುಷ್ಯರು ನಾವೆಲ್ಲ ಬಾಯಿ ಬಿಟ್ಟು ಕೇಳ್ತೀವಿ, ಬಟ್ ಪಕ್ಷಿಗಳು ಆತರ ಆಗುದಿಲ್ಲ. ಪಕ್ಷಿ ಸಂಕುಲನ ಉಳಿತಾನೆ ಇಲ್ಲ. ಎಲ್ಲಿ ಮೊದಲೆಲ್ಲ ಕಾಗಿ ಗುಬ್ಬಿ ಎಲ್ಲ ನೋಡ್ತಾ ಇದ್ವಿ, ಬಟ್ ಈಗ ಮಕ್ಕಳಿಗೆ ಪಿಕ್ಚರ್ ಅಲ್ಲಿ ಮತ್ತೆ ಪೋಸ್ಟರ್ ಅಲ್ಲಿ ಇದು ಕಾಗಿ ಇದು ಗುಬ್ಬಿ ಅಂತ ತೋರಿಸೋ ಪರಿಸ್ಥಿತಿ ನಮ್ದಾಗಿದೆ ಈಗ. ಮಾಡ್ಕೊಂಡು ನಾವ್ ಮಾಡ್ಬೇಕು ಅಂತ ಏಪ್ರಿಲ್ ತಿಂಗಳಲ್ಲಿ ಎಲ್ಲರೂ ಫೂಲ್ ಅಂತ ಮಾಡ್ತಿರ್ತಾರೆ. ಹೌದು ಹೌದು. ಅದಕ್ಕೆ ನಾವು ಸ್ಕೂಲ್ ಡೇ ಅಂತ ಮಾಡಿದ್ರಾತು ಅಂತ ಮಾಡಿದ್ವಿ. 1ನೇ ತಾರೀಕಿಂದನ ನಾವ್ ಇದನ್ನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಟ್ಟು ಒಂದ್ ಏನಿಲ್ಲ ಅಂದ್ರೆ ಒಂದು 160 ಕಟ್ಟಿದೀವಿ ನಾವು ಈ ಹುಬ್ಳಿಯಲ್ಲಿ. 160. ಓಕೆ 160 ಓಕೆ. ಎಲ್ಲವನ್ನು ಕುಡ್ದಿರ್ತಾವೆ ಪಕ್ಷಿಗಳು. ಸರ್, ನಾನ್ ಹೋದಾಗ ಅದು ಎಷ್ಟು ಒಂದ್ 2-3 ಫೋಟೋ ಸಿಕ್ಕಿದೆ ಅಷ್ಟೇ. ಬಟ್ ನಾವ್ ಡೈಲಿ ಹಾಕ್ತೀನಲ್ಲ ನೀರು, ಒಂದಿನ ಬಿಟ್ಟು ಒಂದಿನ ನೋಡ್ಬಿಡ್ದ ಖಾಲಿ ಆಗ್ಬಿಟ್ಟಿರ್ತದ ನೀರು. ಓಹೋ, ಬಹಳ ಸಂತೋಷ ಆಗತ್ತಲ್ವಾ ಅಂತ ಕೆಲಸವನ್ನು ಮಾಡಿದಾಗ? ಸರ್, ಬಾಳ ಅಪ್ರಿಶಿಯೇಟ್ ಮಾಡ್ತಾರ ಜನ. ನಾನ್ ಹೋಗ್ಬೇಕಾದ್ರೆ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಗಾರ್ಡನ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಫ್ಯಾಮಿಲಿದವ್ರು ಕರೆದು ಒಳಗ್ ಕೂಡಿಸಿ ಅದಕ್ಕೆ ಕಾಳು ಕೊಟ್ಟು ಕಳಿಸ್ತಾರೆ. ವಾ 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 ವಾ. ಅಂದ್ರೆ ಈಗ ಜನರ ಮೆಚ್ಚುಗೆ ಸಿಗೋದು ಒಂದು, ಆದ್ರೆ ನಿಮಗೆ ಒಂದು ರೀತಿ ಸಂತೋಷ ಆಗತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಕೆಲಸಕ್ಕೆ ನಿಮ್ಗೆ ಖುಷಿ ಆಗಿರುತ್ತೆ. ಬಾಳ ಖುಷಿ ಆಗ್ತದೆ ಸರ್, ಯಾಕಂದ್ರೆ ನಾವ್ ಏನೋ ಒಂದ್ ಕೆಲಸ ಮಾಡಿದಾಗ ಅದ್ರಿಂದ ಸಿಗೋ ತೃಪ್ತಿ ಏನಂತಂದ್ರೆ ನಮ್ಗ ಅದು ಇಂದ ನಮಗ್ ಕಂಫರ್ಟೇಬಲ್ ಅಂತ. ನಿಜ 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 ಮೇಡಮ್, ಸತ್ಯ ಅಂತ ಯಾರೋ ಏನೋ ಹೊಗಳ್ತಾರೆ ಏನೋ ಆಗುತ್ತೆ ಅನ್ನೋದಕ್ಕಿಂತ ನಮ್ಗೆ ಅದು ಖುಷಿ ಏನೋ ಗೊತ್ತಿಲ್ಲ. ಪಕ್ಷಿಗಳು ಬಂದ್ ನೀರ್ ಕುಡಿದು ಅಂದ್ರೆ ಕಂಪ್ಲೀಟ್ ಬೇಸಿಗೆ ಇದ್ದಾಗ ಈ ಕೆಲಸವನ್ನು ಮಾಡ್ತೀರಿ ತಾವು? ಕಂಪ್ಲೀಟ್ ಬೇಸಿಗೆ ಇದ್ದಾಗ ಅಂದ್ರೆ ಪ್ರತಿ ವರ್ಷ ಹೀಗೆ ಮಾಡ್ತೀರಿ ಮೇಡಮ್? ಸರ್, ನಾನ್ ಮಾಡ್ತಾ ಇರೋದು ಪ್ರತಿ ವರ್ಷ ಮಾಡ್ತೀರಿ? 2ನೇ ವರ್ಷ. ಬಟ್ ಬೇರೆ ಕಾರ್ಯಕ್ರಮ ಆ ಟ್ರಸ್ಟ್ ಮೂಲಕ ಮಾಡ್ತಾ ಇರೋದು 5 ವರ್ಷ ಆಯ್ತು. ಬೇರೆ ಏನ್ ಮಾಡ್ತೀರಿ ಟ್ರಸ್ಟ್ ವತಿಯಿಂದ ರೇಖಾ ಮೇಡಮ್? ನಾವು ಭಗತ್ ಸಿಂಗ್ ರಾಜಗುರು ಸುಖದೇವರ ನೇಲ್ ಹಾಕಿದ್ವಿ ನಾ ಮಾರ್ಚ್ 23. ಹೌದು. ಅವಾಗ 5 ಆರ್ಮಿ ಫ್ಯಾಮಿಲಿದವ್ರಿಗೆ ತಾಯಿಗಳಿಗೆ ಕರೆದು ಸನ್ಮಾನ ಮಾಡ್ತೀವಿ. ಓಕೆ ಓಕೆ ಓಕೆ. ಈ ತರ ಎಲ್ಲ ಮತ್ತೆ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಮೇನ್ ಅಜೆಂಡಾ ಭಗತ್ ಸಿಂಗ್ ರಾಜಗುರು ಸುಖದೇವರ ನೇಲ್ ಹಾಕಿದ 5 ಆರ್ಮಿ ಫ್ಯಾಮಿಲಿಗೆ ಸನ್ಮಾನ ಮಾಡೋದ್ರಿಂದ ಅವ್ರ ಮೋಟಿವೇಶನ್ ಆಗೋದ್ರಿಂದ ಮತ್ತೆ ಎಷ್ಟೋ ಜನ ಆರ್ಮಿ ಸೇರ್ತಾರೆ. ನಿಜ ಮೇಡಮ್, ಬಹಳ ನೋಡಿ ಯಾವ ರೀತಿ ನಿಮ್ಮ ಕೆಲಸ ಎಷ್ಟೋ ಜನರಿಗೆ ಪ್ರೇರೇಪಣೆ ಆಗಬಹುದು ಅಲ್ವೇ, ಸ್ಫೂರ್ತಿ ಆಗಬಹುದು. ಅಂತಹ ಅನೇಕ ಒಳ್ಳೆಯ ಕೆಲಸಗಳು ನಿಮ್ಮ ಟ್ರಸ್ಟ್ ವತಿಯಿಂದ ಆಗ್ಲಿ. ಯೂತ್ಸ್ ಇದಾರೆ, ಬಟ್ ನಾವು ಗುರುತಿಸಬೇಕು. ನಿಜ ನಿಜ ಮೇಡಮ್, ಕರೆಕ್ಟ್. ಆ ಗುರುತಿಸುವ ಕೆಲಸಕ್ಕೆ ನೀವು ಕೆಲಸ ಮಾಡ್ತಾ ಇದಾರೆ. ಕೊರೋನಾ ಟೈಮ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಎಷ್ಟೋ ಯೂತ್ಸ್ ಬರ್ತಾರೆ. ಕರಿ ನಾನ್ ಆಕ್ಚುಲಿ ಅದ್ ಪಕ್ಷಿ ಅರವಟ್ಟಿಗೆ ಬರೋ ಸ್ಟೇಟಸ್ ಹಾಕಿದ್ರೆ ಸಾಕು, ನಾನ್ ಬರ್ತೀನಿ ನನ್ ಕರಿ ಅಂತ ಹೇಳ್ತಾರೆ. ಇದು ಮೇಡಮ್ ಒಂದು ಒಳ್ಳೆಯ ಕೆಲಸದ ತಾಕತ್ತೇನು ಅನ್ನೋದನ್ನ ನೀವು ತೋರಿಸ್ಕೊಡ್ತಾ ಇದ್ರಿ. ಬಹಳ ಒಳ್ಳೇದಾಗ್ಲಿ ಮೇಡಮ್. ನಿಮ್ಮ ಈ ಕೆಲಸ ಬಹಳಷ್ಟು ಜನರಿಗೂ ಕೂಡ ಪ್ರೇರೇಪಣೆ ಆಗಲಿ, ನೀವು ಕೂಡ ಆದರ್ಶವಾಗಲಿ ಅಂತ ಕೇಳ್ಕೊಳ್ತೇನೆ. ಆದರ್ಶವಾಗಿರಲಿ ನಿಮ್ಮ ಟ್ರಸ್ಟ್ ಕೂಡ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಎಸ್ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಗುಡ್ ನ್ಯೂಸ್ ಏನು ಅಂತ ನೋಡೋಣ. ರಾಜ್ಯದ ಕೊಳಗೇರಿ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನ ಕಳೆದ 2 ದಶಕಗಳಿಂದಲೂ ಸಹ ತಾವು ವಾಸಿಸುವ ಸ್ಥಳಗಳಿಗೆ ಹಕ್ಕುಪತ್ರ ನೀಡುವಂತೆ ಆಯಾಯ ಸರ್ಕಾರಗಳನ್ನು ಒತ್ತಾಯ ಮಾಡಿದ್ದಲ್ಲದೆ ಬೀದಿಗಿಳಿದು ಹೋರಾಟ ಕೂಡ ನಡೆಸಿದರು. ಆದರೆ ಈವರೆಗೆ ಅದನ್ನು ನಿರ್ಲಕ್ಷಿಸಿದ್ದ ಸರ್ಕಾರ ಅಂತಿಮವಾಗಿ ಸ್ಲಮ್ ನಿವಾಸಿಗಳಿಗೆ ಬಂಪರ್ ಕೊಡುಗೆಯನ್ನೇ ಕೊಟ್ಟಿದೆ. ಹಾಗಾದರೆ ಸರ್ಕಾರ ಸ್ಲಮ್ ನಿವಾಸಿಗಳಿಗೆ ನೀಡಿದಂಥ ಕೊಡುಗೆ ಆದರೂ ಏನು? ಬನ್ನಿ ನೋಡೋಣ.
ರಾಜ್ಯದ ಕೊಳಗೇರಿ ನಿವಾಸಿಗಳಿಗೆ ಕೊನೆಗೂ ರಾಜ್ಯ ಸರ್ಕಾರ ಶುಭ ಸುದ್ದಿ ನೀಡಿದೆ. ಸರ್ಕಾರಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಮಾಲೀಕತ್ವದಲ್ಲಿರುವ ಘೋಷಿತ ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ನಿವಾಸಿಗಳಿಗೆ ಸರ್ಕಾರ ಸ್ವತ್ತಿನ ಹಕ್ಕುಪತ್ರ ನೀಡುತ್ತಿದೆ. ರಾಜ್ಯದಾದ್ಯಂತ ಈ ಪ್ರಕ್ರಿಯೆ ಜೋರಾಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ.